ನೋಡಿ ಅನ್ನುತ್ತಾ ತನ್ನ ಕೈಯಲ್ಲಿದ್ದ ಬಿಲ್ಸ್ ಎಲ್ಲವನ್ನ ತೋರಿಸಿದ್ಲು ಆರಾಧ್ಯ. ಅದೇನು ಏನು ಕೇಳಲ್ವಾ ಅಂತ ಗೊಂದಲದಿಂದ ಕೇಳಿದ್ಲು. ಅದಕ್ಕೆ ಅವನು ಬರೀ ಸರಿ ಅಂದ ಅಷ್ಟೇ. ನನ್ನ ಏನಂತ ಕೇಳ್ಬೇಕು ಅಂದ್ಕೊಂಡಿದ್ಯಾ? ನೇರವಾಗಿ ಕೇಳ್ದ ಅಧಿರಾಜ್. ಕಾರ್ಡ್ ಕೊಟ್ಟ ದಿನವೇ ಇಷ್ಟೊಂದು ಹಣ ಖರ್ಚು ಮಾಡಿದ್ದೀನಲ್ವಾ, ಅದ್ರ ಬಗ್ಗೆ ನೀವು ಯಾಕೇನು ಕೇಳ್ತಿಲ್ಲ ಅಂತ ಪ್ರಶ್ನಿಸಿದ್ಲು. ಕಾರ್ಡ್ ಕೊಟ್ಟಿದ್ದೆ ಬಳಸ್ಕೊಳ್ಳೋದಕ್ಕಲ್ವಾ? ಆರಾಧ್ಯ ಮಾತಾಡ್ತಾ ಇರೋದು ಅರ್ಥವಾಗದೆ ವಿಚಿತ್ರವಾಗಿ ನೋಡ್ತಾ ಕೇಳ್ದ ಅಧಿರಾಜ್ ವರ್ಮ. ಆದರೆ ಒಂದೇ ದಿನದಲ್ಲಿ 3,40,000 ಖರ್ಚು ಮಾಡಿದ್ದೀನಲ್ವಾ ಅಂತ ಹೇಳಲು ಮುಜುಗರ ಪಡ್ತಾ ಮಧ್ಯದಲ್ಲಿ ನಿಲ್ಲಿಸಿದ್ಲು ಆರಾಧ್ಯ. ಸೋ ವಾಟ್? ಮಾಮೂಲಾಗಿ ಅಂದ ಅಧಿರಾಜ್ ವರ್ಮ. ಹೆಲೋ AVR ಅವರೇ, ಅದು 100,000 1,000 ಅಲ್ಲ ರೀ, ಅವು ಲಕ್ಷಗಳು, ಅಕ್ಷರಶಃ 3,40,000 ರೂಪಾಯಿ ಅಂತ ಕಣ್ಣು ದೊಡ್ಡದು ಮಾಡಿ ಹೇಳಿದ್ಲು. ಆ ಕ್ಷಣ ತನಗೆ ಸ್ವಲ್ಪ ಹತ್ತಿರವಾಗಿ ನಿಂತು ಕಣ್ಣು ದೊಡ್ಡದು ಮಾಡಿ ಆಶ್ಚರ್ಯದಿಂದ ಹೇಳ್ತಿದ್ದ ಆರಾಧ್ಯ ಅವನಿಗೆ ತುಂಬ ಮುದ್ದಾಗಿ ಕಾಣಿಸಿದ್ಲು. ಆ ಕ್ಷಣ ತನ್ನನ್ನು ತಾನೇ ನಿಯಂತ್ರಿಸ್ಕೊಳ್ಳೋದಕ್ಕೆ ಸಾಧ್ಯವಾಗದೆ ಎಡಗೈಯಿಂದ ಅವಳ ಕುತ್ತಿಗೆಯನ್ನು ಹಿಡಿದು ಹತ್ತಿರ ಕೆಳೆದು ತನ್ನ ಮುಖಕ್ಕೆ 1 ಇಂಚು ದೂರದಲ್ಲಿ ನಿಲ್ಲಿಸಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಹೀಗಂದ. ನಾನು ಪ್ರತಿದಿನ ಅಕೌಂಟ್ಗೆ ಕೋಟಿ ರೂಪಾಯಿ ಡೆಪಾಸಿಟ್ ಮಾಡ್ತೀನಿ. ನಿನಗೆಷ್ಟು ಬೇಕೋ ಅಷ್ಟು ಖರ್ಚು ಮಾಡ್ಕೋಬಹುದು, ಸಾಲದಿದ್ದರೆ ಇನ್ನೂ ಹೆಚ್ಚು ಡೆಪಾಸಿಟ್ ಮಾಡ್ತೀನಿ. ಒಂದು ವೇಳೆ ಶಾಪಿಂಗ್ ಬ್ಯಾಗ್ಗಳನ್ನ ಹಿಡ್ಕೊಳ್ಳೋದಕ್ಕೆ ನೀನು ಕಷ್ಟ ಆದರೆ ಅದಕ್ಕಾಗಿ ಇನ್ನೊಬ್ಬ ಮನುಷ್ಯನನ್ನು ಪ್ರತ್ಯೇಕವಾಗಿ ಏರ್ಪಾಟು ಮಾಡ್ತೀನಿ. ನೀನು ಸಂತೋಷವಾಗಿದ್ದರೆ ಶಾಪಿಂಗ್ ಮಾಡು, ಅಥವಾ ಬೇಸರದಲ್ಲಿದ್ದರೆ ಮಾಮೂಲಾಗೋವರೆಗೂ ಖರ್ಚು ಮಾಡು. ನಾನು ಸಂಪಾದಿಸೋದು ಕೇವಲ ನಿನಗೋಸ್ಕರ ಅಂತ ತುಂಬ ಆಕರ್ಷಕ ಧ್ವನಿಯಲ್ಲಿ ಅವಳ ಕಿವಿಯಲ್ಲಿ ಹೇಳ್ದ ಅಧಿರಾಜ್ ವರ್ಮ. ಅವನ ಮಾತುಗಳಿಗೆ ಆರಾಧ್ಯ ಕಲ್ಲು ಬೊಂಬೆ ಅಂತಾದ್ಲು. ಅವಳಿಗೆ ಈಗ ಪ್ರತಿಕ್ರಿಯಿಸಬೇಕು ನಿಜಕ್ಕೂ ಅರ್ಥನೇ ಆಗ್ತಿಲ್ಲ. ಅಷ್ಟು ಸುಲಭವಾಗಿ ಅಷ್ಟೊಂದು ಲಕ್ಷಗಳನ್ನ ಖರ್ಚು ಮಾಡೋದಕ್ಕೆ ಹೇಗೆ ಹೇಳಿದ್ನೋ ತಿಳಿಲಿಲ್ಲ. ಅವನು ಒಂದು ದಿನ ಅಕೌಂಟ್ನಲ್ಲಿ ಹಾಕೋ ಹಣವನ್ನು ಈ ಜೀವಮಾನ ಪೂರ್ತಿ ತಾನು ತಪಸ್ಸು ಮಾಡಿದ್ರೂ ಸಂಪಾದಿಸೋದಕ್ಕೆ ಸಾಧ್ಯ ಇರಲಿಲ್ಲ. ಹೀಗೆ ಅವಳ ಮನಸ್ಸಿನಲ್ಲಿ ಎಷ್ಟು ಆಲೋಚನೆಗಳು ಸುಳಿದಾಡಿದ್ವು. ಅವಳು ಮುಖದಲ್ಲಿ ಕಾಣಿಸ್ತಿರೋ ಹಾವ ಭಾವಗಳನ್ನ ನೋಡಿ ಸಣ್ಣದಾಗಿ ನಗ್ತಾ ಅವಳು ಕುತ್ತಿಗೆ ಮೇಲೆ ಹಾಕಿದ ಕೈಯನ್ನು ತೆಗೆದು ಮತ್ತೆ ಲ್ಯಾಪ್ಟಾಪ್ನಲ್ಲಿ ತಲೆ ತೋರಿಸ್ತಾ ಅಧಿರಾಜ್ ವರ್ಮ. ಅವನು ಹೇಳಿದ ರೀತಿಗೆ ಎಂಥವರಾದರೂ ಅವನ ಮಾತುಗಳ ಮಾಯೆಯಲ್ಲಿ ಬಿದ್ದು ಹೋಗಲೇಬೇಕು. ಇನ್ನು ನನ್ನಂಥ ಸಾಮಾನ್ಯ ಹುಡುಗಿ ಎಷ್ಟು ಮಾತ್ರದವಳು ಒಂದೇ ಬಾರಿ ಕಣ ಮುಂದೆ ಅಷ್ಟೊಂದು ಹಣ ಕಾಣಿಸ್ತಿದ್ರೆ ಕಳೆದುಕೊಳ್ಳೋದಕ್ಕೆ ಸಾಧ್ಯವೇ? ಈ ಒಂದೇ ಅಕೌಂಟ್ನಲ್ಲಿ ದಿನ ಕೋಟಿ ರೂಪಾಯಿ ಹಾಕ್ತಿದ್ದಾನೆ ಅಂದರೆ ಅವನ ವಾರ್ಷಿಕ ಆದಾಯದ ಟರ್ನ್ ಎಷ್ಟು ಕೋಟಿ ಇರ್ಬೋದು. ಇಂಥವನ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳೋದೆ ಕಿತ್ತಾಡ್ತಾ ಸಾಯೋದು ಅಗತ್ಯನಾ ಅಂತ ಆಲೋಚನೆಯಲ್ಲಿ ಮುಳುಗಿ ಹೋದ್ಲು ಆರಾಧ್ಯ. ಇಷ್ಟಲ್ಲಿ ಅಧಿರಾಜ ವರ್ಮ ತನ್ನ ಕಡೆ ಗಂಭೀರವಾಗಿ ನೋಡೋದ್ರಿಂದ ಈ ರಾಕ್ಷಸ ಏನು ಕಣ್ಣುಗಳಿಂದ ಸುಟ್ಟು ಹಾಕುವಂತ ನೋಡ್ತಿದ್ದಾನೆ, ನನಗೆ ತಿಳಿದಂತೆ ನಾನೇನಾದರೂ ತಪ್ಪು ಮಾಡ್ತಿದ್ದೀನಾ ಅಂತ ಅಷ್ಟರವರೆಗೂ ನಡೆದಿದ್ದನ್ನೆಲ್ಲ ನೆನಪಿಸ್ಕೊಂಡ್ಲು. ಒಂದು ವೇಳೆ ನಾನು ಇವತ್ತು ಮಾಡಿದ ಕಾರ್ಡ್ ಸ್ವೈಪಿಂಗ್ಗೆ ಈಗ ಕೋಪ ಬಂತ ಅಂತ ಮುಗ್ಧವಾಗಿ ಆಲೋಚಿಸ್ತಾ ಗಾಬರಿಯಿಂದ ಅವನ ಕಡೆ ನೋಡ್ತಾ ನಿಂತುಬಿಟ್ಲು ಆರಾಧ್ಯ. ಯಾಕೆ ಹಾಗೆ ಕಣ್ಣು ಬಿಟ್ಕೊಂಡು ನೋಡ್ತಿದ್ಯಾ? ಅಷ್ಟೊಂದು ಇಷ್ಟ ಆದ್ನಾ, ಅಥವಾ ನನ್ನ ಮಾತುಗಳು ನಿನ್ನ ಮನಸ್ಸಿಗೆ ನಾಟದ್ವಾ? ನಾನು ಹೇಳಿದಕ್ಕೆ ನೀನು ತುಂಬ ಇಂಪ್ರೆಸ್ ಆಗಿದ್ದರೆ ಈ ರಾತ್ರಿ ನನ್ನ ಜೊತೆ ಇರಬಹುದು ಅಂತ ಮುಕ್ತವಾಗಿ ಆಫರ್ ನೀಡ್ದ ಅಧಿರಾಜ್ ವರ್ಮ. ವಾಟ್? ನಿಮ್ಗೆ ಅಷ್ಟೊಂದು ಸೀನೆಲ್ಲ ಇಲ್ಲ, ನಂಗೆ ನಿದ್ರೆ ಬರ್ತಿದೆ, ನಾನು ಮಲಗ್ತೀನಿ ಅಂತ ವೇಗವಾಗ ಕೋಣೆಯಿಂದ ಹೊರಬಂದು ತಾನು ಕೋಣೆಗೆ ಹೋಗಿ ಬೆಡ್ ಮೇಲೆ ಮಲ್ಕೊಂಡ್ಳು ಆರಾಧ್ಯ. ಬೆಡ್ ಪಕ್ಕದಲ್ಲಿದ್ದ ಟೇಬಲ್ ಮೇಲಿದ್ದ ಬ್ಲ್ಯಾಕ್ ಆ್ಯಂಡ್ ಗೋಲ್ಡ್ ಮಿಕ್ಸಿಂಗ್ ಕಾರ್ಡ್ ಕಡೆ ಸೂಕ್ಷ್ಮವಾಗಿ ನೋಡ್ತಾ ಹಳೆಯ ನೆನಪುಗಳಿಗೆ ಜಾರದ್ಲು ಆರಾಧ್ಯ. ಬಾಲ್ಯದಲ್ಲಿ ಶಾಲೆಗೆ ಹೋಗುವಾಗ ತಂದೆ ತನಗೆ ಕೊಡ್ತಿದ್ದ ಪಾಕೆಟ್ ಮನಿಯಿಂದ ತನಗೆ ಬೇಕಾದೆಲ್ಲ ಕೊಂಡ್ಕೊಂಡ ಮೇಲೆ ಇನ್ನೂ ಹಣ ಉಳಿತಿತ್ತು. ಅವುಗಳನ್ನ ಏನು ಮಾಡಬೇಕು ಅರ್ಥ ಆಗ್ತಿರ್ಲಿಲ್ಲ. ಆದರೆ ಈಗ ಅಧಿರಾಜ್ ವರ್ಮ ಕೊಟ್ಟ ಕಾರ್ಡ್ ವಿಷಯದಲ್ಲೂ ಅವಳ ಪರಿಸ್ಥಿತಿ ಹಾಗೇ ಇತ್ತು. ಈಗ ನಾನು ಖರ್ಚು ಮಾಡಿದ್ದು 3,40,000, ಅದಕ್ಕೆ ಹೀಗಂತಿದ್ದಾನೆ. ಅದೇ 34 ಲಕ್ಷ ಆಗಿದ್ರೆ ಆಗಲೂ ಇದೇ ರೀತಿ ರಿಯಾಕ್ಟ್ ಮಾಡ್ತಿದ್ನಾ? ಕೋಟಿ ರೂಪಾಯಿ ಖರ್ಚು ಮಾಡ್ಕೊಂಡ್ರೆ 34 ಲಕ್ಷದ ಹತ್ತಿರವೇ ಇದೆ ನನ್ನ ಯೋಚನೆ. ನಿನಗಿಷ್ಟ ಬಂದಂತ ಖರ್ಚು ಮಾಡು ಅಂತ ಹೇಗೆ ಹೇಳ್ತಿದ್ದಾನೆ? ನಾನು ಅಷ್ಟೊಂದು ಹಣ ವೇಸ್ಟ್ ಮಾಡ್ತಿದ್ರೆ ಅವನಿಗೆ ನೋವಾಗ್ತಿಲ್ವಾ? ಅವನ ಮುಖದಲ್ಲಿ ಯಾವುದೇ ಭಾವನೆ ಇಲ್ಲ, ಆದರೆ ನನಗೆ ಮಾತ್ರ ಯಾಕೆ ಸಂಕಟ ಆಗ್ತಿದೆ ಅಂತ ಅಸಹನೆಯಿಂದ ಅಂದ್ಕೊಳ್ತಾ ಆ ರಾತ್ರಿ ಸರಿಯಾಗಿ ನಿದ್ರೆ ಇಲ್ಲದೆ ಕಳೆದ್ಲು ಆರಾಧ್ಯ. ಮರುದಿನ ಯಥಾ ಪ್ರಕಾರ ಬ್ರೇಕ್ಫಾಸ್ಟ್ ಮುಗಿಸಿ ನಾನು ಕಾಲೇಜ್ಗೆ ಹೋಗ್ತಿದ್ದೀನಿ ಅಧಿರಾಜ್ ವರ್ಮ ಅವರೇ ಅಂತ ಅವನಿಗೆ ಹೇಳಿ ತನ್ನ ಬ್ಯಾಗ್ ತೆಗೆದುಕೊಂಡು ಎಂಟ್ರೆನ್ಸ್ ಕಡೆ ಹೊರಟ ಆರಾಧ್ಯಳನ್ನು ಅಲ್ಲಿದ್ದ ಇಬ್ಬರು ತಡೆದ್ರು. ಓಯ್, ಹೊರಗೆ ಹೋಗ್ತಿದ್ರೆ ಅಡ್ಡವಾಗಿ ನಿಂತಿದ್ರಲ್ಲ, ಕಣ್ಣು ಕಾಣಿಸೋದಿಲ್ವಾ? ಪಕ್ಕಕ್ಕೆ ಸರಿರಿ ಅಂತ ಇಬ್ಬರು ವ್ಯಕ್ತಿಗಳ ಮೇಲೆ ಅಸಹನೆಯಿಂದ ಕಿರ್ಚಿದ್ಲು ಆರಾಧ್ಯ. ಸಾರಿ ಮೇಡಮ್, ಹೊರಗೆ ಹೋಗೋದಕ್ಕೆ ಅನುಮತಿ ಇಲ್ಲ ಅಂತ ತಲೆ ತಗ್ಗಿಸಿ ಅಸಹಾಯಕತೆಯಿಂದ ಹೇಳಿದ್ರು ಆ ಇಬ್ಬರು. ಯಾಕೆ ಹೋಗುವಂತಿಲ್ಲ ಅಂತ ಗೊಂದಲದಿಂದ ಕೇಳಿದ್ಲು ಆರಾಧ್ಯ. ನಿಮ್ಮನ್ನ ಹೊರಗೆ ಹೋಗೋದಕ್ಕೆ ಬಿಡಬೇಡಿ ಅಂತ ಅಧಿರಾಜ್ ಸರ್ ಆರ್ಡರ್ ಮಾಡಿದ್ದಾರೆ ಮೇಡಮ್ ಅಂತ ಅವರಲ್ಲಿ ಒಬ್ಬ ಹೇಳ್ದ. ಅಧಿರಾಜ್ ವರ್ಮ ಅವರೇ
ಅಧಿರಾಜ್ ವರ್ಮ ಅವರೇ ಅಂತ ಗಟ್ಟಿಯಾಗಿ ಕೂಗ್ತಾ ಕೈಯಲ್ಲಿದ್ದ ಬ್ಯಾಗನ್ನು ಜೋರಾಗಿ ಸೋಫಾ ಮೇಲೆ ಎಸ್ತು ಕೋಪದಿಂದ ಒಳಗಡೆ ಬರ್ತಿದ್ದ ಆರಾಧ್ಯ ರಭಸವಾಗಿ ಹೋಗಿ ಅವನ ಎದೆ ಗಟ್ಟಿಯಾಗಿ ಡಿಕ್ಕಿ ಹೊಡೆದ್ಲು. ಅಬ್ಬಾ, ಯಾವುದೋ ಕಬ್ಬಿಣದ ಕಂಬಕ್ಕೆ ಡಿಕ್ಕಿ ಹೊಡೆದಾಗ ಎಷ್ಟು ನೋವಾಗ್ತದೆ ಅಂತ ತಲೆ ಸವರ್ತಾ ತಲೆ ಎತ್ತಿ ನೋಡಿದ ಆರಾಧ್ಯಗೆ ತನ್ನ ಕಡೆ ಕೋಪದಿಂದ ನೋಡ್ತಿದ್ದ ಅಧಿರಾಜ್ ವರ್ಮ ಕಾಣಿಸ್ತ. ನನ್ನ ಕಡೆ ಯಾಕೆ ಕೋಪದಿಂದ ನೋಡ್ತಿದ್ದೀರಾ? ನಾನಲ್ವಾ ಹಾಗೆ ನೋಡಬೇಕಾಗಿದ್ದು ಅಂತ ರೋಷದಿಂದ ಕೇಳಿದ್ಲು ಆರಾಧ್ಯ. ಹಾಗಾದರೆ ನೋಡು ಅಂತ ಸರಳವಾಗೇ ಹೇಳ್ದ ಅಧಿರಾಜ್ ವರ್ಮ. ನನ್ನನ್ನು ಹೊರಗೆ ಹೋಗದಂತೆ ತಡೆಯೋದಕ್ಕೆ ಹೇಳಿದ್ದೀರಂತೆ, ಯಾಕೆ ಅಂತ ತಿಳ್ಕೊಳ್ಬೋದಾ ಅಂತ ಅವನ ಕಣ್ಣುಗಳನ್ನ ನೇರವಾಗಿ ನೋಡ್ತಾ ಕೇಳಿದ್ಲು ಆರಾಧ್ಯ. ನಾನು ನಿನಗೆ ಈಗಾಗಲೇ ಹೇಳಿದ್ದೀನಲ್ಲ, ನೀನು ಈ ಅರಮನೆಯಿಂದ ಹೊರಗೆ ಹೋಗುವಂತಿಲ್ಲ ಅಂತ ನಿರ್ದಾಕ್ಷಿಣ್ಯವಾಗಿ ಹೇಳ್ದ ಅಧಿರಾಜ್ ವರ್ಮ. ನಾನು ಇನ್ನು ಸ್ಟೂಡೆಂಟ್, ಕಾಲೇಜ್ ಬಿಟ್ಟು ಅರಮನೆಯಲ್ಲಿ ಕೂತು ಭಜನೆ ಮಾಡಬೇಕಾ ಅಂತ ಅಸಹನೆಯಿಂದ ಅಂದ್ಲು ಆರಾಧ್ಯ. ನನ್ನ ಹೆಂಡತಿಯಾಗಿರು ಅಂತ ನೇರವಾಗಿ ಅವಳ ಮುಖದ ಮೇಲೆ ಹೇಳಿ ಮುಂದುವರೆದ ಅಧಿರಾಜ್ ವರ್ಮ. ತಕ್ಷಣ ಆ ಕಡೆ ತಿರುಗಿ ಅವನ ಹಿಂದೆ ಓಡ್ತಾ, ನಿಮ್ಮ ಹೆಂಡತಿಯಾಗಿರೋದಕ್ಕೂ ಓದೋದಕ್ಕೂ ಏನು ಸಂಬಂಧ ಅಂತ ಕೇಳಿದ್ಲು ಆರಾಧ್ಯ. ನೀನು ನನ್ನ ಹೆಂಡತಿಯಾಗಿ ಬದಲಾದ ಮೇಲೆ ಓದೋದಕ್ಕೆ ಸಮಯ ಎಲ್ಲಿದೆ ಅಂತ ತಣ್ಣನೆಯ ಭಾವದಿಂದ ಹೇಳಿ ಕಾರ್ ಹತ್ತಿ ಆಫೀಸ್ಗೆ ಹೊರಟು ಹೋದ ಅಧಿರಾಜ್ ವರ್ಮ. ನಿಲ್ಲಿಸಿ ಅಧಿರಾಜ್ ವರ್ಮ ಅವರೇ ಅಂತ ಹಿಂದಿನಿಂದ ಆರಾಧ್ಯ ಕೂಗ್ತಿದ್ದ ಆ ಕಿರುಚಾಟ ಗಾಳಿಯಲ್ಲಿ ಲೀನವಾಯಿತು. ನೋಡ್ತಿದ್ದಂತೆ ಅವನ ಕಾರ್ ಕಣ್ಣುಮರೆಯಾಯಿತು. ರಾಕ್ಷಸ, ದೆವ್ವ, ಸೈತಾನ್ ಅಂತ ಕುಣಿದಾಡ್ತಾ ಅಲ್ಲೇ ನಿಂತು ಕೂಗಾಡಿ ಗಲಾಟೆ ಮಾಡಿದ್ಲು ಆರಾಧ್ಯ. ಸ್ವಲ್ಪ ಹೊತ್ತಿಗೆ ನಾನು ಹೀಗೆ ಸೋಲನ್ನು ಒಪ್ಕೊಂಡ್ರಾಗೋದಿಲ್ಲ ಅಂತ ತನ್ನನ್ನು ತಾನೇ ಪ್ರೇರೇಪಿಸ್ಕೊಂಡು ಮತ್ತೆ ಎಂಟ್ರೆನ್ಸ್ ಕಡೆ ಹೋದ ಆರಾಧ್ಯ ಕೋಪದಿಂದ ಪ್ಯಾಲೇಸ್ ಮ್ಯಾನೇಜರ್ ಹತ್ರ ಹೋಗಿ, ನಾನು ಕಾಲೇಜ್ಗೆ ಹೋಗಬೇಕು, ಆ ಇಬ್ಬರನ್ನ ಅಟ್ಟ ತಪ್ಪಿಸ್ಕೊಳಕ್ಕೆ ಹೇಳಿ ಅಂತ ಎಂಟ್ರೆನ್ಸ್ನಲ್ಲಿದ್ದ ದಪ್ಪ ದೇಹದ ಆಳುಗಳನ್ನ ತೋರಿಸ್ತಾ ಅಂದ್ಲು ಆರಾಧ್ಯ. ಸಾರಿ ಮೇಡಮ್, ನಿಮ್ಮನ್ನು ಯಾವುದೇ ಪರಿಸ್ಥಿತಿಯೋ ಹೊರಗೆ ಕಳಿಸ್ಬೇಡಿ ಅಂತ ಅಧಿರಾಜ್ ಸರ್ ಆರ್ಡರ್ ಮಾಡಿದ್ದಾರೆ. ನನ್ನ ದಯವಿಟ್ಟು ಕ್ಷಮಿಸಿ ಸರ್, ಆರ್ಡರ್ಸ್ ಪಾಲಿಸೋದಷ್ಟೇ ನಮ್ಮ ಡ್ಯೂಟಿ ಅಂತ ಗಂಭೀರವಾಗಿ ಹೇಳ್ದ ಆ ವ್ಯಕ್ತಿ. ಪ್ಯಾಲೇಸ್ ಮ್ಯಾನೇಜರ್ ಕಡೆ ನೋಡ್ತಾ, ಇನ್ನೊಮ್ಮೆ ಯೋಚಿಸಿ ಸುಮಿತ್, ನಾನು ಕಾಲೇಜ್ಗೆ ಹೋಗೋದು ತುಂಬ ಇಂಪಾರ್ಟೆಂಟ್ ಅಂತ ದೈನ್ಯವಾಗಿ ಅಂದ್ಲು ಆರಾಧ್ಯ. ಪ್ಲೀಸ್ ಮೇಡಮ್, ನಿಮ್ಮನ್ನು ಹೊರ ಕಳಿಸಿದ್ರೆ ಸರ್ ಕೈಯಲ್ಲಿ ನನಗೆ ಸಾವು ಗ್ಯಾರಂಟಿ. ದಯವಿಟ್ಟು ನನ್ನ ಹೊಡೆಸೋ ಕೆಲಸ ಮಾಡಬೇಡಿ, ನಮ್ಮ ಸಮಸ್ಯೆಯನ್ನು ಕೂಡ ಅರ್ಥ ಮಾಡ್ಕೊಳ್ಳಿ ಅಂತ ಬೇಡ್ಕೊಂಡ ಪ್ಯಾಲೇಸ್ ಮ್ಯಾನೇಜರ್ ಸುಮಿತ್. ಇನ್ನು ತನ್ನ ಕೈಯಲ್ಲಿ ಏನೂ ಇಲ್ಲ ಅಂತ ಅರ್ಥ ಮಾಡಿಕೊಂಡು ಕಾವ್ಯ ಕಾಲ್ ಮಾಡಿ ತಾನು ಕಾಲೇಜಿಗೆ ಬರ್ತಿಲ್ಲ ಅಂತ ಆ ಒಂದು ದಿನದ ರಜೆಗೆ ಪರ್ಮಿಷನ್ ತೆಗೆದುಕೊಳ್ಳೋದಕ್ಕೆ ರಿಕ್ವೆಸ್ಟ್ ಮಾಡಿದ್ಲು ಆರಾಧ್ಯ. ಏನಾಯ್ತು ಆರಾಧ್ಯ, ಎಲ್ಲನೂ ಆರಾಮಾಗಿದೆಯಲ್ಲ, ರಜೆ ಯಾಕೆ ಅಂತ ಗಾಬರಿಯಿಂದ ಕೇಳಿದ್ಲು ಕಾವ್ಯ. ನಿನ್ನೆಯಿಂದ ನಡೆದಿದ್ದೆಲ್ಲ ಅವಳಿಗೆ ವಿವರವಾಗಿ ಹೇಳಿದ್ಲು ಆರಾಧ್ಯ. ಎಲ್ಲವನ್ನು ಕೇಳಿದ ಕಾವ್ಯ ಅಂತ ನಿಟ್ಟುಸಿರು ಬಿಡ್ತಾ, ಹಾಗಾದರೆ ಈ ಒಂದು ದಿನ ಮಾತ್ರ ಅಲ್ಲ, ಇನ್ನು ಎಷ್ಟು ದಿನ ನಿನ್ನ ಅರಮನೆಯಲ್ಲಿ ಲಾಕ್ ಮಾಡ್ತಾರೋ ಗೊತ್ತಿಲ್ಲ, ಆದ್ದರಿಂದ ಒಂದು ವಾರದ ಮಟ್ಟಿಗಾದರೂ ರಜೆಗೆ ಪರ್ಮಿಷನ್ ಕೇಳೋದು ಬೆಟರ್ ಅಂತ ಸಲಹೆ ನೀಡಿದ್ಲು ಕಾವ್ಯ. ನನಗೆ ಹುಚ್ಚು ಹಿಡಿಯುವಂತಾಗಿದೆ ಕಾವ್ಯ, ಅರ್ಜೆಂಟಾಗಿ ಇವರೆಲ್ಲರ ಮೇಲೆ ಡೊಮೆಸ್ಟಿಕ್ ವೈಲೆನ್ಸ್ ಕೇಸ್ ಹಾಕಬೇಕು ಅಂತ ಆವೇಶದಿಂದ ಕಿರ್ಚಿದ್ಲು ಆರಾಧ್ಯ. ವಾಟ್, ಡೊಮೆಸ್ಟಿಕ್ ವೈಲೆನ್ಸ್ ಕೇಸಾ? ನಿನಗೇನಾದರೂ ಹುಚ್ಚು ಹಿಡ್ದಿದ್ಯಾ? ಏನು ಮಾಡಿದ್ರು ಅಂತ ತೋರಿಸ್ತೀಯಾ? ನಿನ್ನ ಮೈ ಮೇಲೆ ಒಂದು ಸಣ್ಣ ಗೀಚು ಕೂಡ ಕಾಣಿಸ್ತಂತೆ ಇವರು ಮಾಡೋದು ಮೆಂಟಲ್ ವೈಲೆನ್ಸ್, ಮೆದುಳಿಗೆ ಟಾರ್ಚರ್ ಕೊಡ್ತಾನೆ ಅಂತ ಅಸಹನೆಯಿಂದ ಅಂದ್ಲು ಆರಾಧ್ಯ. ಆ ಮಾತುಗಳನ್ನ ಅತ್ತ ಕಡೆಯಾಗಿ ಹೋಗ್ತಿದ್ದ ಸುಮಿತ್ ಕೇಳಿ ಶಾಕ್ ಆದ. ಅಬ್ಬಾ ಮೇಡಮ್, ಏನಿದು ಇಷ್ಟು ವೈಲೆಂಟಾಗಿ ಥಿಂಕ್ ಮಾಡ್ತಿದ್ದಾರೆ ಅಂತ ಗಾಬರಿಯಿಂದ ಎದೆ ಮೇಲೆ ಕೈ ಇಟ್ಕೊಂಡ. ಸ್ವಲ್ಪ ಹೊತ್ತಿಗೆ ಕಾಲ್ ಕಟ್ ಮಾಡಿದ ಆರಾಧ್ಯ ಹೇಗೆ ಈ ಸಿಚುಯೇಷನಿಂದ ಹೊರಬರಬೇಕಂತ ಆಳವಾಗಿ ಆಲೋಚಿಸಿ, ಎಸ್, ಹಂಗರ್ ಸ್ಟ್ರೈಕ್ ಮಾಡಿದ್ರೆ ಬೆಸ್ಟ್, ಅಧಿರಾಜ್ ವರ್ಮ ಸತ್ ಹಾಕಿ ದಾರಿಗೆ ಬಂದು ನನ್ನ ಹೊರ ಕಳಿಸ್ತಾನೆ ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾ ತನಗೆ ಬಂದ ಐಡಿಯಾ ಖುಷಿಪಟ್ಲು ಆರಾಧ್ಯ. ಒಳಗಡೆ ಬರ್ತಿದ್ದಂತೆ ಫಾಸ್ಟಾಗಿ ಹೋಗಿ ಬಾಗಿಲು ಹಾಕ್ಕೊಂಡ್ಲು ಆರಾಧ್ಯ. ಇದೇನಿದು, ಇದ್ದಕ್ಕಿದ್ದಂತೆ ಮೇಡಮ್ ಹಾಗೆ ಹೊರಟೋದ್ರು, ಕೋಪ ಏನಾದರೂ ಬಂತಾ? ಪಾಪ, ಕಾಲೇಜ್ಗೆ ಹೋಗೋದಕ್ಕೆ ಬಿಡ್ಬೋದಿತ್ತು ಅಲ್ವಾ, ಯಾಕೆ ತಡೀತಿದ್ದಾರೆ ಅಂತ ಆರಾಧ್ಯ ಹೋದ ಕಡೆ ಕರುಣೆಯಿಂದ ನೋಡ್ತಾ ಕೇಳಿದ್ಲು ಸಾವಿತ್ರಿ ಸುಮಿತ್ನನ್ನು. ಮೇಡಮ್ಗೆ ಕೋಪ ಬಂದರೂ ನಾವು ಮಾಡೋದು ಏನಿದೆ ಸಾವಿತ್ರಿ, ಅಧಿರಾಜ್ ಸರ್ ಆರ್ಡರ್ಸ್ ಫಾಲೋ ಮಾಡೋದು ಬಿಟ್ಟು ನಮ್ಮ ಕೈಲಿ ಏನೂ ಇಲ್ಲ. ಸರ್ ಮಾತನ್ನು ಮೀರಿ ಮೇಡಮ್ ಅವ್ರನ್ನ ಹೊರಗೆ ಹೋಗೋದಕ್ಕೆ ಬಿಟ್ಟರೆ ಏನಾಗುತ್ತೋ ತಿಳಿದಿದೆ ಅಲ್ವಾ, ಆದರೂ ದೊಡ್ಡವ್ರ ವಿಷಯದಲ್ಲಿ ತಲೆ ಹಾಕ್ತಾ ಎಷ್ಟು ದೂರ ಇದ್ದರೆ ಅಷ್ಟು ನಮಗೆ ಒಳ್ಳೆಯದು ಅಂತ ಬುದ್ಧಿ ಹೇಳ್ದ ಸುಮಿತ್. ಇದು ಹೀಗಿರಲು ಕೋಣೆಗೆ ಹೋದ ಆರಾಧ್ಯ
ಕೋಪದಿಂದ ಅತ್ತ ಇತ್ತ ತಿರ್ತಾ ನನ್ನ ಹೊರಗೆ ಹೋಗದಂತೆ ಅಡ್ಡಿಪಡಿಸ್ತಾನಾ? ಈಗೇನು ಮಾಡ್ತಾನೋ ನಾನು ಕೂಡ ನೋಡೇ ಬಿಡ್ತೀನಿ. ಏನೇ ಆದರೂ ಸರಿ, ನಾನು ಅಂದ್ಕೊಂಡಿದ್ದು ನೆರವೇರೋವರೆಗೂ ಲಂಚ್ ಮಾತ್ರ ಅಲ್ಲ, ಡಿನ್ನರ್ ಕೂಡ ಮಾಡೋದಿಲ್ಲ. ಅವನು ಒಪ್ಕೊಳ್ಳೋವರೆಗೂ ಎಷ್ಟೊತ್ತಾದರೂ ಹೀಗೆ ತಿನ್ನದೆ ಸ್ಟ್ರೈಕ್ ಮುಂದುವರಿಸ್ತೀನಿ ಅಂತ ತನಗೆ ತಾನೇ ಭೀಷ್ಮ ಪ್ರತಿಜ್ಞೆಯನ್ನು ಮಾಡಿಕೊಂಡ್ಳು ಆರಾಧ್ಯ. ಲಂಚ್ ಟೈಮ್ ಆದರೂ ಆರಾಧ್ಯ ಕೆಳಗೆ ಬರದೇ ಇರೋದ್ರಿಂದ ತಕ್ಷಣ ಗಾಬರಿಗೊಂಡು ಮೇಲ್ ಹೋಗಿ ಬಾಗಿಲು ತಡ್ತಾ, ಆರಾಧ್ಯ ಮೇಡಮ್ ಬಾಗಿಲು ತೆಗಿರಿ ಅಂತ ಕೇಳಿದ್ಲು ಸಾವಿತ್ರಿ. ಯಾಕೆ ಅಂತ ಒಳಗಿನಿಂದ ಗಟ್ಟಿಯಾಗಿ ಕಿರ್ಚಿದ್ಲು ಆರಾಧ್ಯ. ಲಂಚ್ ಟೈಮ್ ಆಯಿತು, ಈಗಾಗಲೇ ತುಂಬ ತಡ ಆಗಿದೆ ಅಮ್ಮ, ನೀವು ಇನ್ನೂ ತಿಂದಿಲ್ಲ, ಪ್ಲೀಸ್ ಡೋರ್ ಓಪನ್ ಮಾಡಿ ಅಂತ ಬೇಡ್ಕೊಂಡ್ಳು. ನನಗೆ ತಿನ್ನೋದಕ್ಕೆ ಇಷ್ಟ ಇಲ್ಲ ಸಾವಿತ್ರಿ, ನನ್ನ ಹೊರಗೆ ಕಳಿಸೋವರೆಗೂ ನಾನು ಒಂದು ಅಗಳು ಅನ್ನ ಮುಟ್ಟೋದಿಲ್ಲ, ನೀನಿನ್ನೂ ಹೋಗಬಹುದು ಅಂತ ಬಾಗಿಲು ತೆಗೆದೇ ಉತ್ತರ ನೀಡಿದ್ಲು ಆರಾಧ್ಯ. ಅವಳ ಮಾತುಗಳಿಗೆ ಏನು ಮಾಡಬೇಕು ತಿಳಿದೆ ಕೆಳಗೆ ಹೋಗಿ ಎಷ್ಟು ಬಾರಿ ಕರೆದ್ರು ಮೇಡಮ್ ಡೋರ್ ತೆಗಿತಿಲ್ಲ, ನನಗೆ ತುಂಬ ಕಂಗಾಲಾಗ್ತಿದೆ ಸುಮಿತ್ ಅಂತ ಅಸಹಾಯಕತೆಯಿಂದ ಅಂದ್ಲು ಸಾವಿತ್ರಿ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ, ಗಾಬರಿ ಪಡಬೇಡ ಅಂದ ಸುಮಿತ್. 1 ಗಂಟೆ ಕಳಿತು. ಕೋಣೆಯಲ್ಲಿ ಮೊಬೈಲ್ನಲ್ಲಿ ಗೇಮ್ಸ್ ಆಡ್ತಾ ಟೈಮ್ ಪಾಸ್ ಮಾಡಲು ಟ್ರೈ ಮಾಡ್ತಿದ್ದಾಳ ಆರಾಧ್ಯ. ಆದರೆ ಹೊಟ್ಟೆಯಲ್ಲಿ ಆಗ್ತಿರೋ ಹಸಿವು ಅವಳನ್ನ ಸುಮ್ಮನಿರೋದಕ್ಕೆ ಬಿಡ್ತಿಲ್ಲ. ಅಮ್ಮ, ಹೊಟ್ಟೆಯಲ್ಲಿ ಹಸಿವಿನಿಂದ ತುಂಬ ನೋವಾಗ್ತಿದೆ, ಆದರೆ ಇದನ್ನು ತಡ್ಕೊಳ್ಳದೆ ಇರೋದಕ್ಕಾಗೋದೇ ಇಲ್ವಲ್ಲ. ಈಗೇನಾದರೂ ನಾನು ಬಗ್ಗಿದ್ರೆ ಅಧಿರಾಜ್ ವರ್ಮ ಎಂದಿಗೂ ನನ್ನ ಹೊರಗೆ ಕಳಿಸೋದಿಲ್ಲ. ಕಷ್ಟ ಆದರೂ ಸರಿ ಫೇಸ್ ಮಾಡಲೇಬೇಕು ಅಂದ್ಕೊಳ್ತಾ ಗಮನ ಬೇರೆಡೆ ಸೆಳೆಯೋದಕ್ಕೆ ಗೇಮ್ ಆಡೋದ್ರಲ್ಲಿ ಮುಳುಗಿದ್ಲು. ಕಾಕತಾಳೀಯ ಎಂಬಂತೆ ಅಂತಕಂತ ಕೆಚ್ಚಾಗ್ತಿರೋ ಹಸಿವಿಗೆ ತಲೆಯೆಲ್ಲ ಭಾರವಾದಂತಾಗಿ ಮೆಲ್ಲನೆ ಬಾಡಿಯಲ್ಲಿರೋ ಗ್ಲೂಕೋಸ್ ಲೆವೆಲ್ಸ್ ಕಡಿಮೆ ಆಗ್ತಿರುವಂತನಿಸಿ ಕಣ್ಣು ತಿರುಗೋದಕ್ಕೆ ಶುರು ಆಯಿತು. ಎಷ್ಟೊತ್ತಿಗೆ ಆರಾಧೆ ಕೆಳಗೆ ಬರದೇ ಇರೋದನ್ನ ನೋಡಿ ಅಧಿರಾಜ್ ವರ್ಮ ಕಾಲ್ ಮಾಡಿ, ಸರ್ ಮೇಡಮ್ ಇದುವರೆಗೆ ಲಂಚ್ ಮಾಡಿಲ್ಲ, ರೂಮ್ ಒಳಗೆ ಹೋಗಿ ಲಾಕ್ ಮಾಡ್ಕೊಂಡಿದ್ದಾರೆ, ಎಷ್ಟು ಬಾರಿ ಕರೆದ್ರೂ ಹೊರಗೆ ಬರ್ತಿಲ್ಲ, ನೀವು ಹೊರಗೆ ಹೋಗಲು ಪರ್ಮಿಷನ್ ಕೊಟ್ಟರೆ ಹೊರತು ಊಟ ಮಾಡೋದಿಲ್ಲ ಅಂತ ಗಂಭೀರವಾಗಿ ಹೇಳಿದ್ದಾರೆ ಅಂತ ಗಾಬರಿಯಿಂದ ಅಂದ ಸುಮಿತ್. ಅಷ್ಟನ್ನು ಕೇಳಿದ ಅಧಿರಾಜ್ ವರ್ಮ ತನ್ನ ರಿಸ್ಟ್ ವಾಚ್ನಲ್ಲಿ ಟೈಮ್ ನೋಡಿ ತಾನು ಇಂಥಕ್ಕಿಂತ ಹೆಚ್ಚು ಸಮಯ ಹಸಿವನ್ನು ತಡ್ಕೊಳ್ಳಲಾರಳು ಅಂದ್ಕೊಂಡು ಡೈನಿಂಗ್ ಟೇಬಲ್ ಮೇಲಿರೋ ಫುಡ್ ಎಲ್ಲವನ್ನ ಕಿಚನ್ ಕೌಂಟರ್ ಟಾಪ್ ಮೇಲಿಟ್ಟುಬಿಟ್ಟು ಎಲ್ಲರೂ ಹೊರಟೋಗಿ ಒಬ್ಬರು ಪ್ಯಾಲೇಸ್ನಲ್ಲಿ ಇರಬಾರ್ದು ಎಂಬ ಇನ್ಸ್ಟ್ರಕ್ಷನನ್ನು ನೀಡಿದ ಅಧಿರಾಜ್ ವರ್ಮ. ಓಕೆ ಸರ್ ಅಂತ ಕಾಲ್ ಕಟ್ ಮಾಡಿ ಅಧಿರಾಜ್ ವರ್ಮ ಹೇಳಿದಂತೆ ಮಾಡಿ ಸರ್ವೆಂಟ್ಸ್ ಎಲ್ಲರನ್ನ ಹೊರಗೆ ಕಳಿಸಿ ತಾನು ಸಾವಿತ್ರಿ ಕೂಡ ಹೊರಟು ಹೋದರು. ಇದು ಹೀಗಿರಲು ಹಸಿವಿಗೆ ಇರಿಟೇಷನ್ ಬರೋದರಿಂದ ಗೇಮ್ನಲ್ಲಿ ಇಷ್ಟ ಬಂದಂತ ಆಡ್ತಿದ್ದಾಳೆ ನಮ್ಮ ಹುಡುಗಿ. ಅವಳ ಆಟಕ್ಕೆ ಬೇಸತ್ತ ಟೀಮ್ನಲ್ಲಿರೋರೆಲ್ಲರೂ ಅವಳ ಮೇಲೆ ಫೈರ್ ಆದರು. ದಾರಿಯಿಂದ ಕೋಪ ಬಂದು ಕೈಯಲ್ಲಿದ್ದ ಮೊಬೈಲನ್ನು ಬೆಡ್ ಮೇಲೆಸ್ತು ತಲೆ ಹಿಡ್ಕೊಂಡ್ಳು ಆರಾಧ್ಯ. ದೇವ್ರೇ, ಇದು ಅವನು ತೋರಿಸೋ ಕೋಪದಂತಿಲ್ಲ, ನನಗೆ ನಾನೇ ಕೊಟ್ಕೊಂಡ ಪನಿಷ್ಮೆಂಟ್ ಥರ ಇದೆ. ಈ ಹಸಿವಿಗೆ ನಾನು ಯಾವ ಕ್ಷಣದಲ್ಲಾದರೂ ಪ್ರಾಣ ಬಿಡೋ ಹಾಗಿದ್ದೀನಿ. ಈ ಸಮಸ್ಯೆನ ನೀನೇ ಹೀಗಾದರೂ ಸಾಲ್ವ್ ಮಾಡಬೇಕು ತಂದೆ. ಆದರೂ ನನ್ನ ಕರ್ಮ ಕಾಟ ಅಲ್ದಿದ್ರೆ ತುಂಬ ಕೋಪ, ಮುನುಸು, ಕರುಣೆ, ಕೊನೆಗಿಂಥ ಕಂಡೀಷನ್ಸ್ ಎಲ್ಲ ನನಗೇ ಇರಬೇಕಾ? ಆ ವಿಲನ್ಗೆ ಏನೂ ಇಲ್ಲವೇ? ಆ ಡೆವಿಲ್ಗೆ ಏನೂ ಇಲ್ಲ. ಹೀಗೆ ಹಠದಿಂದ ಹೊಟ್ಟೆ ಒಣಗಿಸ್ಕೊಳ್ಳೋದು ನನ್ನ ಕೈಯಿಂದ ಆಗಲ್ಲ. ಇನ್ನೊಂದು ಕ್ಷಣವೂ ನಾನು ತಿನ್ನೋದಕ್ಕೆ ಇರೋದಕ್ಕಾಗೋದೇ ಇಲ್ಲ ಅಂದ್ಕೊಳ್ತಾ ನೆಮ್ಮದಿಯಾಗಿ ಹೆಜ್ಜೆ ಹಾಕ್ತಾ ಹೊರಗೆ ಬಂದ ಆರಾಧ್ಯ ಯಾರಾದರೂ ಇದ್ದಾರೇನೋ ಅಂತ ಅತ್ತ ಇತ್ತ ಸ್ವಲ್ಪ ಭಯದಿಂದ ನೋಡ್ತಾ ಮೆಲ್ಲನೆ ಮೆಟ್ಟಿಲುಗಳ ಹತ್ರ ಬಂದ್ಲು. ಪ್ಯಾಲೇಸ್ ಪೂರ್ತಿ ಮನುಷ್ಯರ ಸುಳಿವೇ ಇಲ್ಲದೆ ಪಿನ್ ಡ್ರಾಪ್ ಸೈಲೆಂಟ್ ಆಗಿದೆ. ಏನಪ್ಪ, ಇಷ್ಟು ದೊಡ್ಡ ಪ್ಯಾಲೇಸ್ನಲ್ಲಿ ಕೆಲಸ ಮಾಡೋದಕ್ಕೆ ಪ್ರತಿ ನಿಮಿಷ ಯಾವುದಾದ್ರೂ ಒಂದು ಕೆಲಸ ಇದ್ದೇ ಇರ್ತದಲ್ಲ, ಆದರೆ ಒಬ್ಬರು ಕಾಣಿಸ್ತಿಲ್ಲ. ಯಾಕೆ? ಏನಿರಬಹುದು? ಸರ್ವೆಂಟ್ಸ್ ನಿಜಕ್ಕೂ ಏನಾಗಿ ಹೋದರು? ಎಲ್ಲಿಗೆ ಹೋದರು? ಕೊನೆಗೆ ಮ್ಯಾನೇಜರ್ ಸುಮಿತ್, ಸಾವಿತ್ರಿ ಕೂಡ ಕಾಣಿಸ್ತಿಲ್ಲ. ಯಾಕೆ ಅಂತ ಆಶ್ಚರ್ಯದಿಂದ ತನ್ನಲ್ಲಿ ಅಂದ್ಕೊಳ್ತಾ ಸ್ಲೋವಾಗಿ ಕೆಳಗೆ ಬಂದು ಡೈನಿಂಗ್ ಟೇಬಲ್ ಹತ್ರ ಹೋದ್ಲು ಆರಾಧ್ಯ. ಟೇಬಲ್ ಖಾಲಿ ಆಗಿದ್ದು ಆರಾಧ್ಯಳನ್ನು ಅಣಗಿಸುವಂತಿತ್ತು. ಶಟ್ ದೇವರೇ, ಇಲ್ಲೊಂದು ಡಿಶ್ ಕೂಡ ಇಲ್ಲ. ಅಯ್ಯೋ, ಮೇಡಮ್ ತಿಂದಿಲ್ವಲ್ಲ ಅನ್ನೋ ಕನಿಷ್ಠ ಬೇಸರ ಕೂಡ ಯಾರಿಗೂ ಇಲ್ಲ. ದುಷ್ಟರು ಎಲ್ಲವನ್ನ ತಿಂದಾಕ್ಬಿಟ್ಟಿದ್ದಾರೆ ಅಂತ ಒಳಗೊಳಗೆ ಗೊಣಗ್ತಾ ಕಿಚನ್ ಒಳಗೆ ಹೋದ್ಲು ಆರಾಧ್ಯ. ಅಲ್ಲಿ ಕೌಂಟರ್ ಟಾಪ್ ಮೇಲೆ ಒಂದು ಮೂಲೆಯಲ್ಲಿ ಹಾಟ್ ಬಾಕ್ಸ್ಗಳು ಕಾಣಿಸಿದ್ವು. ಫಾಸ್ಟಾಗಿ ಹೋಗಿ ಒಂದೊಂದೇ ಬಾಕ್ಸ್ ಮುಚ್ಚಳ ಓಪನ್ ಮಾಡಿ ನೋಡಿದ್ಲು. ಅವುಗಳಲ್ಲಿ ತನ್ನ ಫೇವ್ರೇಟ್ ಬಿರಿಯಾನಿ, ಪನ್ನೀರ್ ಕರಿ ನೋಡ್ತಿದ್ದಂತೆ ಬಾಯಲ್ಲಿ ನೀರೂರ್ತು. ಹೋಯ್, ನನಗೆ ನಿನ್ನ ನೋಡ್ತಿದ್ರೆ ತುಂಬ ಕರುಣೆ ಆಗ್ತಿದೆ ಆರಾಧ್ಯ. ಇಲ್ಲೆಲ್ಲವನ್ನ ನಿನಗಾಗಿಟ್ಟು ಇಷ್ಟು ಹೊತ್ತು ಹಸಿವಾದರೂ ಹಠದಿಂದ ಹೊಟ್ಟೆ ಒಣಗಿಸ್ಕೊಂಡಿದೀಯಾ? ಈಗಲಾದರೂ ಮೀರಿದ್ದೇನು? ಇಲ್ಲಿ ಒಂದು ನೊಣ ಕೂಡ ಇಲ್ಲ. ಎಲ್ಲವನ್ನ ಒಂದು ಕೈ ನೋಡು ಆರಾಧ್ಯ ಅಂತ ತನ್ನಂತಾನೆ ಬೈದುಕೊಳ್ತಾ ಮೋಟಿವೇಟ್ ಮಾಡ್ಕೊಳ್ತಾ ಡಿಶಸ್ ಎಲ್ಲವನ್ನ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡು ಹೊಟ್ಟೆ ಬೆರೆಯುವಂತೆ ತಿಂದು ಮುಗಿಸಿದ್ಲು ಆರಾಧ್ಯ. ಹ್ಯಾಪಿಯಾಗಿ ತಿಂದು ಮುಗಿಸಿ ಪ್ಲೇಟನ್ನು ಸಿಂಕನ್ನು ಕ್ಲೀನ್ ಮಾಡಿ ಎಲ್ಲಿಯೂ ತಾನು ಫುಡ್ ತಿಂದ ಕುರುಹು ಇಲ್ಲದಂತ ನೋಡಿಕೊಂಡ್ಳು.
ಪೂರ್ತಿ ಪರ್ಫೆಕ್ಟ್ ಆಗಿದೆ ಅಂತ ಅನ್ಸಿದ ಮೇಲೆ ಮೈಗೆ ಜೀವ ಬಂದಂತಾಯಿತು. ಇನ್ನೂ ಆ ವಿಲ್ಲನನ್ನು ಒಂದು ಆಟ ಆಡಿಸ್ಬೇಕು. ಹೇಗಿದ್ರು ನಾನು ತಿಂದಿದ್ದನ್ನು ಯಾರೂ ನೋಡಿಲ್ಲ ಅಲ್ವಾ, ಇದೇ ಡ್ರಾಮಾ ಮುಂದುವರೆಸಿದ್ರೆ ಹ್ಯಾಪಿಯಾಗಿ ಹೊರಗೆ ಹೋಗಬಹುದು ಅಂದ್ಕೊಳ್ತಾ ಹುಷಾರಾಗಿ ತನ್ನ ರೂಮ್ ಹೊರ್ಟು ಹೋದ್ಲು ಆರಾಧ್ಯ. ಅವಳು ಹಾಗೆ ಹೋಗ್ತಿದ್ದಂತೆ ಹೊರಗಿನಿಂದ ಒಳಗಡೆ ಬಂದು ಕಿಚನ್ನಲ್ಲಿದ್ದ ಐಟಮ್ಸ್ ಎಲ್ಲವನ್ನು ಓಪನ್ ಮಾಡಿ ನೋಡಿದ್ಲು ಸಾವಿತ್ರಿ. ಫುಡ್ ಕ್ವಾಂಟಿಟಿ ಕಡಿಮೆ ಆಗಿರೋದನ್ನು ನೋಡಿ ಒಬ್ಬರ ಮುಖ ಒಬ್ಬರು ನೋಡ್ಕೊಳ್ತಾ, ಮೇಡಮ್ ಆಲೋಚನೆಗಳನ್ನು ಕರೆಕ್ಟಾಗಿ ಅಂದಾಜು ಮಾಡಿದಾರಲ್ವಾ, ಕರೆಕ್ಟಾಗಿ ಊಹಿಸಿ ಅದಕ್ಕಾಗಿ ಸರ್ವೆಂಟ್ಸ್ ಎಲ್ಲರನ್ನ ಹೊರಗೆ ಕಳಿಸಿದ್ರು. ಆದರೆ ಯಾವಾಗಲೂ ಮನುಷ್ಯರಿಂದ ಗಿಜುಗಿಜು ಕೊಡ್ತಿದ್ದ ಪ್ಯಾಲೇಸ್ ಇದ್ದಕ್ಕಿದ್ದಂತೆ ಇಷ್ಟು ಸೈಲೆಂಟಾಗಿ ಇದ್ರೆ ಮೇಡಮ್ಗೆ ಡೌಟಕ್ಕೆ ಬರಲಿಲ್ವಾ ಅಂತ ಸಾವಿತ್ರಿ ತನ್ನ ಅನುಮಾನವನ್ನು ವ್ಯಕ್ತಪಡಿಸಿದ್ಲು. ಸಾವಿತ್ರಿ ಹಸ್ತಿರೋ ಮನುಷ್ಯನ ಮೆದುಳು ತುಂಬ ವೀಕ್ ಆಗಿರುತ್ತೆ, ಆಲೋಚನಾ ಶಕ್ತಿನ ಕಳೆದುಕೊಳ್ಳುತ್ತೆ. ಅದರಲ್ಲೂ ಮೇಡಮ್ ಇನ್ನೂ ಸಣ್ಣ ವಯಸ್ಸಿನವರು, ಹಸಿವನ್ನು ನಿಜಕ್ಕೂ ತಡ್ಕೊಳ್ಳೋದಕ್ಕಾಗಲಿಲ್ಲ. ಏನೋ ಹಠಕ್ಕೆ ಬಿದ್ದು ಇದ್ದರು. ಆದರೆ ಹೊಟ್ಟೆಲಿ ಕರುಳುಗಳು ಮಾಡೋ ಗಲಾಟೆಯನ್ನು ಎಷ್ಟೊತ್ತು ಅಂತ ತಡ್ಕೊಳ್ತಾರೆ. ಅದಕ್ಕೆ ಸೈಲೆಂಟಾಗಿ ಬಂದು ತಿಂದು ಮುಗಿಸಿ ಯಾರೂ ನೋಡಿಲ್ಲ ಅಂದ್ಕೊಳ್ತಾ ಹ್ಯಾಪಿಯಾಗಿ ಮೇಲೊಟ್ಟೋದ್ರು. ನನ್ನ ಅಂದಾಜು ಕರೆಕ್ಟ್ ಆಗಿದ್ರೆ ಇನ್ನು ಸ್ವಲ್ಪ ಹೊತ್ತಿಗೆ ಹೊಸ ಮೂವಿ ಸ್ಟಾರ್ಟ್ ಆಗುತ್ತೆ ನೋಡು ಅಂತ ನಗ್ತಾ ಸಾವಿತ್ರಿಗೆ ನಂಬಿಕೆಯಿಂದ ಹೇಳಿದ ಪ್ಯಾಲೇಸ್ ಮ್ಯಾನೇಜರ್ ಸುಮಿತ್. ಅವನು ಊಹಿಸಿದಂತೆ ಸ್ವಲ್ಪ ಹೊತ್ತಿಗೆ ಕೆಂಪಾದ ಮುಖದೊಂದಿಗೆ ಕೆಳಗೆ ಬಂದಳು ಆರಾಧ್ಯ. ಅವಳನ್ನ ನೋಡಿ ಏನಾದರೂ ಬೇಕಿತ್ತಾ ಮೇಡಮ್ ಅಂತ ವಿನಯದಿಂದ ಕೇಳಿದ್ಲು ಸಾವಿತ್ರಿ. ನಾನು ಮಾರ್ನಿಂಗ್ನಿಂದ ಏನು ತಿಂದೆ, ರೂಮ್ನಲ್ಲಿ ಒಂಟಿಯಾಗಿ ಕೂತಿದ್ರೆ ನಿಮಗೆ ನಿಜಕ್ಕೂ ಏನೂ ಅನಿಸ್ಲಿಲ್ಲ ಅಲ್ವಾ ಅಂತ ಅವರ ಕಡೆ ನೋಡ್ತಾ ಅಂದ್ಲು ಆರಾಧ್ಯ. ಅದೇನಿಲ್ಲ ಮೇಡಮ್ ಅಂತ ಅವಳನ್ನ ನೋಡಿ ಏನು ಹೇಳಬೇಕೋ ತಿಳಿದೆ ಸೈಲೆಂಟಾಗಿ ನಿಂತು ಬಿಟ್ಲು ಸಾವಿತ್ರಿ. ಮತ್ತು ಇನ್ನೇನು ಮಾತಾಡಿ, ಯಾಕೆ ಬೊಂಬೆ ಅಂತ ಸೈಲೆಂಟಾಗಿ ನಿಂತಿದ್ದೀರಾ? ಅಯ್ಯೋ ಮೇಡಮ್, ಮಾರ್ನಿಂಗ್ನಿಂದ ಏನು ತಿಂದಿಲ್ವಲ್ಲ ಅನ್ನೋ ಕರುಣೆ ಕನಿಷ್ಠ ಇಲ್ವಲ್ಲ ನನ್ನ ಮೇಲೆ ನಿಮಗೆ? ನಿಜಕ್ಕೂ ಏನು ಸಂಬಂಧ ಇಲ್ಲದಂತೆ ನನ್ನ ಪಾಡಿಗೆ ನನ್ನನ್ನು ಬಿಟ್ಟು ನಾನೇನಾದರೂ ಪರವಾಗಿಲ್ಲ ಅನ್ನುವಂತೆ ನಿಮ್ಮ ಹೊಟ್ಟೆ ನೀವು ತುಂಬಿಸ್ಕೊಂಡ್ರಿ. ಹ್ಯಾಪಿಯಾಗಿದ್ದೀರಲ್ವಾ? ನಾನು ಹೀಗೆ ಹಸಿವಿನಿಂದ ಸತ್ತರೆ ಯಾರ್ದು ರೆಸ್ಪಾನ್ಸಿಬಿಲಿಟಿ? ಅಧಿರಾಜ್ ವರ್ಮಾ ಅವ್ರು ನಿಮ್ಮನ್ನೇ ಅಲ್ವಾ ಪ್ರಶ್ನೆ ಮಾಡೋದು. ಆಗ ಅವರಿಗೆ ನೀವೇನಂತ ಸಮಾಧಾನ ಹೇಳ್ತೀರಾ? ಅದಕ್ಕೆ ನಾನು ಹೇಳ್ದಂತ ಕೇಳಿದ್ರೆ ನಿಮ್ಗೆ ಯಾವುದೇ ಪ್ರಾಬ್ಲಮ್ಸ್ ಇರೋದಿಲ್ಲ. ನನ್ನ ಹೊರಗೆ ಕಳಿಸಿ. ನಿಮ್ಮ ಹೆಸರು ಕೇಳಿದ್ರೆ ನನ್ನ ಹೆಸ್ರಿಗೆ ನಾನೇ ಹೋದೆ, ಇದರಲ್ಲಿ ಯಾರ ಪ್ರಮೇಯವೂ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತೀನಿ. ಅದರಿಂದ ನಿಮ್ಗೆ ಏನೂ ತೊಂದರೆ ಆಗಲ್ಲ ಅಂಥವ್ರನ್ನ ಚಾಕಚಕ್ಯತೆಯಿಂದ ತೊಂದರೆಗೆ ಸಿಲುಕಿಸೋ ಪ್ರಯತ್ನ ಮಾಡಿದ್ಲು ಆರಾಧ್ಯ. ಆದರೂ ಅವರಿಬ್ಬರಲ್ಲಿ ಸ್ವಲ್ಪ ಉಚ್ಚಲನ ಇರಲಿಲ್ಲ. ಹಾಗೆ ಮುಖ ಗಂಟು ಹಾಕೊಂಡು ಆರಾಧ್ಯ ಕಡೆ ನೋಡ್ತಾ ನಿಂತಿದ್ರು. ಎಷ್ಟೊತ್ತಿಗೆ ಅವರಿಬ್ಬರು ಬಾಯಿ ಬಡದೇ ಇರೋದ್ರಿಂದ ಇದ್ದಕ್ಕಿದ್ದಂತೆ ತನ್ನ ಹೊಟ್ಟೆ ಮೇಲೆ ಕೈ ಇಟ್ಕೊಂಡು, ಅಯ್ಯೋ ನನ್ನ ಹೊಟ್ಟೆಯಲ್ಲಿ ತುಂಬ ನೋವಾಗ್ತಿದೆ, ಬಹುಶಃ ಹಸಿವಿರಬೇಕು ಅಂತ ನರಳುತ್ತಾ ಗಲಾಟೆ ಮಾಡೋದಕ್ಕೆ ಶುರು ಮಾಡಿದ್ಲು. ಮೊದಲು ಆರಾಧ್ಯ ಹೊಟ್ಟೆ ನೋವು ಬಂದಾಗ ಏನೋ ತೊಂದರೆ ಆಗಿದೆ ಅಂತ ಅಂದ್ಕೊಂಡು ಹೆಲ್ಪ್ ಮಾಡೋದಕ್ಕೆ ಬಂದ ಸಾವಿತ್ರಿ ಅವಳ ಬಾಯಿಂದ ಹಸಿವು ಅಂತ ಬರ್ತಿದ್ದಂತೆ ಸೈಲೆಂಟಾಗಿ ನಿಂತ್ಬಿಟ್ಟು ಅವಳು ಮಾಡ್ತಿರೋ ಆ್ಯಕ್ಟಿಂಗ್ ನೋಡ್ತಾ ನಿಂತ್ಬಿಟ್ಲು. ಇಲ್ಲಿ ಆರಾಧ್ಯ ಮಾತ್ರ ನಡೀತಿರೋದನ್ನು ಏನೇನೋ ಗಮನಿಸದೆ ತನ್ನ ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸನ್ನು ಅತಿರೇಕಕ್ಕೆ ಕೊಂಡೊಯ್ದ್ಲು. ದೇವರೇ, ಬೆಳಗಿನಿಂದ ಏನೂ ತಿಂದಿಲ್ವಲ್ಲ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬಂದಿದೆ ಅನಿಸುತ್ತೆ. ಇನ್ನು ಸ್ವಲ್ಪ ಹೊತ್ತು ಹೀಗೆ ಸತ್ತು ಹೋಗ್ತೀನೇನೋ ಅನ್ನಿಸ್ತಿದೆ ದೇವರೇ. ಅಯ್ಯೋ ಅಪ್ಪ, ಕಣ್ಣು ಕತ್ತಲೆ ಬರ್ತಿದೆ, ಕಾಲುಗಳು ಎಳೀತಿದೆ, ಅಬ್ಬ ದೇಹ ಎಲ್ಲ ತೇಲ್ತಾ ಇದೆ. ಅಧಿರಾಜ್ ವರ್ಮಾ, ಬೇಗ ಮನೆಗೆ ಬಂದು ನೀನು ಹೆಂಡ್ತಿನ ಕೊನೆ ಬಾರಿ ನೋಡು. ಪೇಪರ್ನಲ್ಲಿ ಪ್ರಮುಖ ಬಿಸ್ನೆಸ್ ಮ್ಯಾನ್ ಅಧಿರಾಜ್ ವರ್ಮಾ ಹೆಂಡ್ತಿ ಹಸಿವಿನಿಂದ ಸಾವನ್ನಪ್ಪಿದ್ದಾಳೆ ಅಂತ ಬರೋ ಹೆಡ್ಲೈನ್ಸ್ ನೋಡಿ ನೀನು ಬೇಸರ ಪಡಬೇಡ ಅಂತ ಏನೇನೋ ಮಾತಾಡ್ತಾ ಹಣೆ ಮೇಲಿದ್ದ ಬೆವರನ್ನು ಒರೆಸ್ಕೊಳ್ತಾ ಡ್ರಾಮಾ ಮಾಡಿದ್ಲು ಆರಾಧ್ಯ ಬೇಬಿ. ಇಷ್ಟರಲ್ಲಿ ಹೌದಾ ಅನ್ನೋ ಒಂದು ಧ್ವನಿ ಕೇಳಿಸ್ತು. ಆ ಫ್ಲೋನಲ್ಲಿ ಅಂದ್ಕೊಳ್ತಾ ಆರಾಧ್ಯ ಕ್ಷಣಾರ್ಧದಲ್ಲಿ ಆ ಧ್ವನಿ ಯಾರ್ದು ಅಂತ ಗುರುತಿಸಿದ್ಲು. ಅಷ್ಟೇ, ಅವಳ ಹಾರ್ಟ್ ಬೀಟ್ ತಕ್ಷಣ ಹೆಚ್ಚಾಯಿತು. ಅವಳಿಗೆ ಸಾವಿತ್ರಿ ಹಾಗೂ ಸುಮಿತ್ ಕೈ ಕಟ್ಟಿ ತಲೆ ತಗ್ಸಿ ನಿಂತಿರೋದು ಕಾಣಿಸ್ತು. ಅದೆಂತ ಭಯಪಡ್ತಾ ತುಂಬ ನಿಧಾನವಾಗಿ ಆ ಕಡೆ ತಿರುಗಿ ನೋಡಿದ್ಲು ಆರಾಧ್ಯ. ಅಲ್ಲಿ ರ್ಯಾಕ್ಸ ಗೋಡೆಗೊರ್ಗೆ ಕೈ ಕಟ್ಕೊಂಡು ಅವಳ ಕಡೆ ನೇರವಾಗಿ ನೋಡ್ತಾ ನಿಂತಿದ್ದ ಅಧಿರಾಜ್ ವರ್ಮಾ ಕಾಣಿಸ್ತಾ. ಆ ನೋಟ ಕಳ್ಳನನ್ನು ಹಿಡಿದು ಪೊಲೀಸಿನ ಥರ ಅವಳನ್ನ ಪರೀಕ್ಷಿಸುವಂತಿತ್ತು. ಅತಿ ಕಷ್ಟದಿಂದ ತನ್ನಂತ ನಿಭಾಯಿಸ್ಕೊಳ್ತಾ ಈ ಅಂತ ಒಂದು ಮುಖದ ನಗು ನಗ್ತಾ, ಅಧಿರಾಜ್ ವರ್ಮಾ ಅವರೇ, ನನಗೀಗ ಹೊಟ್ಟೆ ನೋವು ಕಡಿಮೆ ಆಯಿತು, ನಾನು ರೂಮ್ಗೆ ಹೋಗ್ತೀನಿ ಅಂತ ಹಲ್ಲು ಕಿರಿಯುತ್ತಾ ಹೇಳಿ ರೂಮ್ಗೆ ಹೋಗೋದಕ್ಕೆ ಆ ಕಡೆ ತಿರುಗಿದ್ಲು ಆರಾಧ್ಯ. ಹೆಚ್ಚಿನ ವೀಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತೊಗೊಂಡು ವೀಡಿಯೋ ಮೊದಲೇ ನೋಡಿ.